ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ಸ್ವಿಫ್ಟ್ದು ಮೈಲೇಜ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಕನ್ನಡದಲ್ಲೇ ಆ್ಯಕ್ಚುಲಿ ಹೊಸ ಇದ್ದಿದ್ದು, ಕಂಟೆಂಟ್ ಹೊಸ ಅದಲ್ಲ. ಅಂದರೆ ಬೇರೆ ಬೇರೆ ಕಾರ್ದು ಮೈಲೇಜ್ ಟೆಸ್ಟ್ ಎಲ್ಲ ನೋಡಿರ್ತೀರಾ ನೀವು. ಬಟ್ ಸ್ವಿಫ್ಟ್ 2024ದು ಅದು ಕನ್ನಡದಲ್ಲಿ ನಾನೇ ಫಸ್ಟ್ ಮಾಡ್ತಾ ಇರೋದು ಕರ್ನಾಟಕದಲ್ಲಿ. ಸೊ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಅಂದಮೇಲೆ ಚಾನಲ್ಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೆಂಗೇಳಿ ನೀವು. ಸೊ ಸಪೋರ್ಟ್ ಮಾಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿ. ಮತ್ತು ಸ್ವಿಫ್ಟ್ ಲವರ್ಸ್ ಯಾರ್ಯಾರು ಇದ್ದಾರೋ ನಿಮ್ಮ ಗ್ಯಾಂಗಲ್ಲಿ ಎಲ್ಲರಿಗೂ ವೀಡಿಯೋ ಶೇರ್ ಮಾಡಿ. ಮತ್ತು ಪ್ರತಿಯೊಬ್ಬರಿಗೂ ಕಾರ್ದು ಮೈಲೇಜ್ದು ಎಷ್ಟು ಬರುತ್ತೆ ಅಂತ ರೀಚ್ ಔಟ್ ಮಾಡಿಸೋದು ನಿಮ್ಮ ಜವಾಬ್ದಾರಿ. ಸೊ ಈ ಕಾರ್ ಬಗ್ಗೆ ಆಲ್ರೆಡಿ ನಾನು ಡ್ರೈವ್ ರಿವ್ಯೂ ಮತ್ತು ವಾಕ್ ಅರೌಂಡು, ಟಾಪ್ ಎಂಡು ಮತ್ತು VXI ಆಪ್ಷನಲ್ಲು ಎಲ್ಲನೂ ಮಾಡಿದ್ದೀನಿ. ಒಂದು ವೇಳೆ ನೀವು ನೋಡಿಲ್ಲ ಅಂತಂದರೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ, ಈ ಕಡೆನೋ ಇಲ್ಲ ಈ ಕಡೆನೋ ಯಾವ ಕಡೆನೋ ಬರ್ತಾ ಇರುತ್ತೆ, ಹೋಗಿ ಕ್ಲಿಕ್ ಮಾಡ್ಬೋದು ನೀವು. ಡ್ರೈವ್ ರಿವ್ಯೂಲೇ ನಾನು ಸ್ವಿಫ್ಟ್ ಕಾರ್ ಯಾವ ಥರ ಡ್ರೈವ್ ಮಾಡುತ್ತೆ ಅಂತ ಅನ್ನೋದನ್ನ ತುಂಬ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಇದರಲ್ಲಿ ಅದು ಯಾವ ಆಸ್ಪೆಕ್ಟ್ನು ಕವರ್ ಮಾಡಲ್ಲ. ಅಂದರೆ ಡ್ರೈವ್ ರಿವ್ಯೂಲಿ ಏನೆಲ್ಲ ಕವರ್ ಮಾಡಿದ್ನೋ ಅದು ಯಾವುದು ಕವರ್ ಮಾಡಲ್ಲ. ಬಟ್ ಅಪಾರ್ಟ್ ಫ್ರಮ್ ದಟ್ ಬೇರೆ ಬೇರೆ ಯಾವುದಾದಿದೆ, ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಕಂಫರ್ಟ್ ಆ್ಯಂಡ್ ಕನ್ವೀನಿಯನ್ಸ್ ಆಗಿರ್ಬೋದು, ಮತ್ತು ಹಿಂದ್ಗಡೆ ಕೂತ್ಕೊಂಡಾಗ ಲಾಂಗ್ ಜರ್ನೀಸ್ ಕಂಫರ್ಟ್ ಆಗಿರ್ಬೋದು, ಪ್ರತಿ ಒಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನಿವತ್ತು ಓಡಿಸ್ತಾ ಇರೋದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನು, ಅದು ಕೂಡ ಟಾಪ್ ಎಂಡ್ ವೇರಿಯಂಟು. ಬನ್ನಿ ಒಳಗೆ ಜಂಪ್ ಆಗೋಣ. ಈ ಮೈಲೇಜ್ ಟೆಸ್ಟ್ ಮಾಡ್ತಾ ಇರೋದು 100 ಕಿಲೋಮೀಟರ್ಸ್ ನನಗೆ ಮಾಡ್ತಾ ಇದ್ದೀನಿ. ನಾನು ತುಂಬ ಮಾಡ್ತಾ ಇಲ್ಲ, ಬಿಕಾಸ್ ಶೋರೂಮ್ನವ್ರಿಗೂ ಒಂದಿಷ್ಟು ಟೈಮ್ ಕನ್ಸ್ಟೆಂಟ್ಸ್ ಇರುತ್ತಲ್ವಾ. ಕಸ್ಟಮರ್ಸ್ ಅಂತೂ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದ್ದಾರೆ ಬುಕಿಂಗ್ಸ್ಗೆ. ಸೊ ಹಾಗಾಗಿನೇ ತುಂಬ ಲಾಂಗ್ ರನ್ನಿಗೆ ಕೊಡೋಕ್ಕಾಗ್ತಿಲ್ಲ ಶೋರೂಮ್ನವ್ರಿಗೆ. ಬಟ್ ಅಟ್ಲೀಸ್ಟ್ ಈ ಮೈಲೇಜ್ ಟೆಸ್ಟ್ಗೆ ಕಾರ್ ಕೊಟ್ಟಂತಹ ಯುಜ್ವೇಂದ್ರ ಸರ್ಗೆ ಥ್ಯಾಂಕ್ ಯು. ನೀವು ಯಾರಾದರೂ ಮಾರುತಿ ಸುಜುಕಿ ಕಾರ್ ಅಥವಾ ಈ ಸ್ವಿಫ್ಟ್ನ ನೋಡ್ತಾ ಇದ್ದೀರಾ ಅಂತಂದರೆ ಇನ್ಫ್ಯಾಂಟ್ರಿ ರೋಡಲ್ಲಿರುವಂತಹ ವರುಣ್ ಮೋಟರ್ಸ್ ಮಾರುತಿ ಸುಜುಕಿ ಶೋರೂಮ್ನ ವಿಸಿಟ್ ಮಾಡ್ಬೋದು. ಈ ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ಔಟ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಈ 100 ಕಿಲೋಮೀಟರ್ಸ್ ಮೈಲೇಜ್ ಟೆಸ್ಟು ಆಲ್ಮೋಸ್ಟ್ 60 to 65 ಕಿಲೋಮೀಟರ್ಸ್ ಹೈವೇ ಇರುತ್ತೆ ಆ್ಯಂಡ್ 30 to 35 ಕಿಲೋಮೀಟರ್ಸ್ ಸಿಟಿ ಇರುತ್ತೆ. ಸೊ ಇಟ್ಸ್ ಅ ಕಂಬೈನ್ಡ್ ವೇ ಸ್ನೇಹಿತರೆ. ಇಟ್ಸ್ ನಾಟ್ ಜಸ್ಟ್ ಓನ್ಲಿ ಹೈವೇ ಆರ್ ಜಸ್ಟ್ ಸಿಟಿ. 25 ಕಿಲೋಮೀಟ್ರಿಗೆ 50 ಕಿಲೋಮೀಟ್ರಿಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ, ಎಷ್ಟು ಮೈಲೇಜ್ ಕೊಡ್ತಾ ಇದೆ ಕಾರು, ಮತ್ತು ಡಿಫ್ರೆಂಟ್ ಆಸ್ಪೆಕ್ಟ್ಸ್ನ ಇನ್ ಬಿಟ್ವೀನ್ ಕವರ್ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆ ಇವತ್ತು ಕಾರಲ್ಲಿ ಒಬ್ರು ಕೂತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇವರು ಕೂಡ ಮಾರುತಿ ಸುಜುಕಿಲೇ ಇರೋವಂಥವ್ರು. ಇವ್ರಿಗೆ ಈ ಕಾರ್ ಬಗ್ಗೆ ಏನ್ ಅನ್ಸುತ್ತೆ ಅಂತ ಅನ್ನೋದನ್ನ ಫಸ್ಟ್ ಮಾತಾಡ್ಸ್ಬಿಡೋಣ. ಈ ಕಾರ್ ಬಗ್ಗೆ ನಿಮಗೆ ಓವರ್ ಆಲ್ ಏನ್ ಅನ್ಸುತ್ತೆ? ಸ್ವಿಫ್ಟ್ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಟ್ರೆಂಡಿಂಗ್ ಕಾರ್. ಓಕೆ. ಸೊ ಫ್ರಮ್ ಪಾಸ್ಟ್ 2005 ಇಂದ ಇಲ್ಲಿವರೆಗೂ ಇಟ್ಸ್ ರೂಲಿಂಗ್ ದ ಮಾರ್ಕೆಟ್. ದೇರ್ ಇಸ್ ನೋ ಡೌಟ್ ಆನ್ ಇಟ್. ಆಯ್ತು ಬಿಡು. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ ಟರ್ಮ್ಸ್ ಆಫ್ ಡ್ರೈವಿಂಗ್ ತುಂಬಾ ಸ್ಮೂತ್ ಇದೆ, ತುಂಬಾ ಚೆನ್ನಾಗಿದೆ. ಓಕೆ. ಮೈಲೇಜು ಅಷ್ಟೇ ತುಂಬಾ ಚೆನ್ನಾಗಿದೆ. ಓಕೆ. ಸೊ ಹಂಗಾಗಿ ನನಗೆ ಎಂಡ್ ಆಫ್ ದ ಡೇ ಲೈಕ್ ಸ್ವಿಫ್ಟ್ ಅಂತ ಹೇಳಿದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಸರ್. ನಿಮ್ಗೆ ಈ ಕಾರಲ್ಲಿ 3 ಇಷ್ಟವಾಗಿರೋದು ಅಂತಂದ್ರೆ ಏನು ಸರ್? ಏನಾನ ಆಗಿರ್ಬೋದು ಸರ್. ಒಂದು 9-inch ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಒಂದು, ಓಕೆ, ವೈರ್ಲೆಸ್ ಚಾರ್ಜರ್ ಒಂದು, ಆಮೇಲೆ ಇದು ಡ್ಯುಯಲ್ ಟೋನ್ ಅಲಾಯ್ ವೀಲ್ಸ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ ಸರ್. ಇಟ್ ಗಿವ್ಸ್ ಒಳ್ಳೆ ಲುಕ್ ಕೊಡುತ್ತೆ ಸರ್ ಕಾರ್ಗೆ. ಪ್ರೀಮಿಯಂ ಅನ್ಸುತ್ತೆ. ಹೌದು, ಪ್ರೀಮಿಯಂ ಲುಕ್ ಕೊಡುತ್ತೆ. ಓಕೆ. ಒಂದು ಈ ಕಾರಲ್ಲಿ ಬೆಟರ್ ಆಗಿರ್ಬೋದಿತ್ತು ಅಥವಾ ಒಂದೆರಡು ಫೀಚರ್ಸ್ ಇರ್ಬೋದಿತ್ತು ಅಂತ ಅನ್ಸಿದ್ರೆ ಏನಿರ್ಬೋದು ಸರ್? ಆಲ್ಮೋಸ್ಟ್ ಎಲ್ಲಾ ಫೀಚರ್ ಕೊಟ್ಬಿಟ್ಟಿದ್ದಾರೆ ಕಮ್ಮಿ ಬಜೆಟ್ ಕಾರಲ್ಲಿ. ಇನ್ನೊಂದು 360 ವ್ಯೂ ಕ್ಯಾಮ್ರಾ ಒಂದು ಕೊಟ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ. ಬಲೆನೋಲ್ ಇದೆ. ಎಸ್, ಹೌದು. ಅದ್ ಬಿಟ್ರೆ ಎವ್ರಿಥಿಂಗ್ ಇಸ್ ಗುಡ್ ಸರ್, ಸೂಪರ್. ಪ್ರೀವಿಯಸ್ ಜನರೇಷನ್ ಸ್ವಿಫ್ಟ್ ಏನಿತ್ತು ಅದಿಷ್ಟ ಆಗತ್ತಾ ನಿಮ್ಗೆ, ಅಥವಾ ಈ ಕರೆಂಟ್ ಸ್ವಿಫ್ಟ್ ಏನಿದೆ 4th ಜನರೇಷನ್, ಅಥವಾ ಇದು ಇಷ್ಟ ಆಗತ್ತಾ ನಿಮ್ಗೆ? ಆಕ್ಚುಲಿ ಸರ್ ನನಗೆ 3rd ಜನರೇಷನ್ ಗಿಂತ 4th ಜನರೇಷನ್ ಇಷ್ಟ ಆಗುತ್ತೆ ಸರ್. ಪ್ರೆಸೆಂಟ್ ಎಸ್, ಇದು ಪ್ರೆಸೆಂಟ್ ಏನ್ ನೋಡ್ತಾ ಇದೆ ಇದ್ರಲ್ಲಿ ಏನಂತ ಹೇಳಿದ್ರೆ ಹೊಸ ಇಂಜಿನ್ ಕೂಡ ಕೊಟ್ಟಿದ್ದಾರೆ, ಮೈಲೇಜ್ ಕೂಡ ಜಾಸ್ತಿ ಇದೆ. Z12E ಇಂಜಿನ್ ಅಂತ ಹೇಳ್ಬಿಟ್ಟು. ಸೊ ಐ ಲೈಕ್ ದಿಸ್, ಇಟ್ ಇಸ್ ವೆರಿ ಸ್ಮೂತ್ ಸರ್, ತುಂಬಾ ಚೆನ್ನಾಗಿದೆ. ಓಕೆ. ಬಲೆನೋ ಮತ್ತೆ ಈ ಕರೆಂಟ್ ಸ್ವಿಫ್ಟ್ ಪ್ರೈಸಿಂಗ್ ವೈಸ್ ತುಂಬಾ ಅಂದ್ರೆ ತುಂಬಾ ನಿಯರ್ ಬೈ ಇದೆ. ಈ ಎರಡಕ್ಕೂ ಒಂದು 10,000 ಅಥವಾ 15,000 ಅಷ್ಟೇ ಡಿಫ್ರೆನ್ಸ್ ಇರ್ಬೋದು ಆನ್ ರೋಡ್. ಬಲೆನೋ ಆಲ್ಫಾ ಮ್ಯಾನ್ಯುಯಲ್ ಮತ್ತೆ ZXi ಪ್ಲಸ್ ಇದ್ರದ್ದು. ಈಗ 12 ಲಕ್ಷ ಬಜೆಟ್ ಅಲ್ಲಿ ಬಲೆನೋ ತಗೋತೀರಾ ಅಥವಾ ಈ ಪ್ರೆಸೆಂಟ್ ಕರೆಂಟ್ ಸ್ವಿಫ್ಟ್ ತಗೋತೀರಾ? ಅಂದ್ರೆ ಯಾವ್ದು ಪಿಕ್ ಮಾಡ್ತೀರಾ ಅಂಡ್ ಯಾಕೆ? ಸರ್ ನಾನು ಸಿನ್ಸ್ ಸ್ವಿಫ್ಟ್ ಲವರ್ ಆಗಿರೋದ್ರಿಂದ ಡೆಫಿನೆಟ್ಲಿ ಸ್ವಿಫ್ಟ್ ಆಪ್ಟ್ ಮಾಡ್ತೀನಿ. ಯಾಕೆ ನಿಮ್ಗೆ ಹೇಳಿರೋ ತರ ಲೈಕ್ ಒಳ್ಳೆ ಫೀಚರ್ಸ್ ಕೊಟ್ಟಿದ್ದಾರೆ. 12 lakhs ಬಜೆಟ್ ಇದ್ರು ಕೂಡ ಏರ್ ಬ್ಯಾಗ್ಸ್ ಎಲ್ಲ ಸ್ಟ್ಯಾಂಡರ್ಡ್ ಮಾಡಿದ್ದಾರೆ. ಲೈಕ್ 6 ಏರ್ ಬ್ಯಾಗ್ ಇನ್ ದ ಬೇಸ್ ವೇರಿಯಂಟ್ ಅಂತ ಹೇಳಿದ್ರೆ ಇಟ್ ಇಸ್ ಗುಡ್, ಅಮೇಜಿಂಗ್. ಸೊ ಐ ವುಡ್ ಪ್ರಿಫರ್ ಸ್ವಿಫ್ಟ್ ಓನ್ಲಿ ಸರ್. ಓಕೆ. ಬಟ್ ಬಲೆನೋಲಿ ಸ್ವಲ್ಪ ಫೀಚರ್ಸ್ ಎಲ್ಲ ಜಾಸ್ತಿ ಇದೆ ಅಲ್ವಾ? ಹೌದು ಸರ್, ಜಾಸ್ತಿ ಇದೆ. ಬಟ್ ನನಗೆ ಸ್ವಿಫ್ಟ್ ಲವರ್ ಆಗಿರೋದ್ರಿಂದ ಐ ವುಡ್ ಗೋ ಫಾರ್ ಸ್ವಿಫ್ಟ್ ಓನ್ಲಿ ಸರ್. ಸ್ವಿಫ್ಟ್ ಲವರ್ ಆಗಿರೋದ್ರಿಂದ ಸ್ವಿಫ್ಟ್ ಗೆ ಹೋಗ್ತೀರಾ? ಕರೆಕ್ಟ್, ಎಕ್ಸಾಕ್ಟ್ಲಿ. ಓಕೆ. ಸೊ ನೋಡೋದ್ರಲ್ಲ ಸ್ನೇಹಿತರೆ, ಇವ್ರದ್ದು ಈ ತರ ಒಪಿನಿಯನ್ ಇದೆ ಸ್ವಿಫ್ಟ್ ಬಗ್ಗೆ. ಸೊ ಇನ್ನೊಂದಿಷ್ಟು ಫೀಚರ್ಸ್ ಗಳು ಕೊಡ್ಬೋದಾಗಿತ್ತು ಅಂತ ಅನ್ನೋದು ನಂದು ಒಪಿನಿಯನ್. ಬಟ್ ಅಷ್ಟೆಲ್ಲ ಕೊಟ್ರೆ ಬಲೆನೋ ಯಾಕೆ ತಾನೇ ತಗೋತಾರೆ ಹೇಳಿ ಯಾರಾದ್ರೂ? ಸೊ ಸ್ವಿಫ್ಟ್ ನ ಬಲೆನೋ ಕೆಳಗೆ ಪ್ರೊಪೋಸಿಷನ್ ಮಾಡ್ಬೇಕು ಅಂತಂದ್ರೆ ಒಂದಿಷ್ಟು ಫೀಚರ್ಸ್ ನ ಕಟ್ ಡೌನ್ ಮಾಡ್ಬೇಕಾಗಿತ್ತು ಮಾರುತಿ ಸುಜುಕಿನವರು. ಸೊ ಕಟ್ ಡೌನ್ ಮಾಡಿದ್ದಾರೆ.
ಆಲ್ಮೋಸ್ಟ್ 25 ಕಿಲೋಮೀಟರ್ ಆಗಿದೆ. ಓಡೋಲ್ ಇವಾಗ 9.9 ಕಿಲೋಮೀಟರ್ ತೋರಿಸ್ತಾ ಇದೆ. ನೆಕ್ಸ್ಟ್ 50 ಕಿಲೋಮೀಟರ್ ಅಪ್ಡೇಟ್ ಕೊಡ್ತೀನಿ ನಿಮಗೆ ನಾನು. much later 25 ಕಿಲೋಮೀಟರ್ ಆಯ್ತು. ನಿಮಗೆ ಎಷ್ಟು ಮೈಲೇಜ್ ತೋರಿಸ್ತಾ ಇದೆ ಅಂತಾನು ಹೇಳಿದ್ದೆ. ಇನ್ ಬಿಟ್ವೀನ್ ಒಂದಿಷ್ಟು ಮಾತಾಡ್ತೀನಿ ಅಂತಾನು ಹೇಳಿದ್ದೆ. ಕಾರಿನ ರಿಫೈನ್ಮೆಂಟ್ ಬಗ್ಗೆ ಮಾತಾಡಬೇಕು, ಮತ್ತೆ ಇನ್ಸುಲೇಷನ್ ಬಗ್ಗೆ ಮಾತಾಡಬೇಕು. ಕ್ಯಾಬಿನ್ದು ಆಲ್ಮೋಸ್ಟ್ 80 ಹೋಗ್ತಾ ಇದ್ದೀನಿ ನಾನು. ಕ್ಯಾಬಿನ್ ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಇನ್ಸುಲೇಟೆಡ್ ಸ್ನೇಹಿತರೆ. ಅಂತ ಏನು ಇಂಜಿನ್ ನಾಯ್ಸ್ ಆಗಿರ್ಬೋದು ಆ ಥರದ್ದು ಏನೂ ಕೇಳಿಸಲ್ಲ. ಬಟ್ ಸಿಮೆಂಟ್ ರೋಡಲ್ಲಿ ಎಲ್ಲರೂ ಹೋಗ್ತಾ ಇದ್ದೀರಾ ಅಂತಂದರೆ ಮಾತ್ರ ಟೈರ್ ನಾಯ್ಸು ಸ್ವಲ್ಪ ಕ್ಯಾಬಿನ್ ಒಳಗೆ ಕ್ರೀಪಿನ್ ಆಗುತ್ತೆ. ಬಟ್ ಟಾರ್ ರೋಡಲ್ಲಿ ಇದ್ದೀರಾ ಅಂತಂದರೆ ಅಂತ ಏನು ಪ್ರಾಬ್ಲಮ್ ಇಲ್ಲ, ಜೊತೆಗೆ ಅಷ್ಟಾಗಿ ಏನು ಕೇಳಿಸಲ್ಲ. ಇಂಜಿನ್ ನಾಯ್ಸ್ ಅಂತೂ ಆಲ್ಮೋಸ್ಟ್ ನಿಲ್ ಅಂತ ಅನ್ಬೋದು. ಕೆ ಸಿರೀಸ್ ಏನು ಓಡಿಸಿದಾಗ ಸ್ಮೂತ್ನೆಸ್ ನೋಡ್ತೀರಾ, ರಿಫೈನ್ಮೆಂಟ್ ನೋಡ್ತೀರಾ, ಸೇಮ್ ಲೆವೆಲ್ ರಿಫೈನ್ಮೆಂಟ್ ಈ ಇಂಜಿನಲ್ಲೂ ಇದೆ. ಸೊ ಈಗ ಸದ್ಯಕ್ಕೆ 80 ಹೋಗ್ತಾರೆ, 2000 RPM ಅಲ್ಲಿ ಸ್ಟಿಕ್ ಆಗಿದೆ ಗಾಡಿ. ಸಖತ್ ರಿಲ್ಯಾಕ್ಸ್ಡ್ ಅನ್ಸುತ್ತೆ, ಸ್ಮೂತ್ ಅಂತ ಅನ್ಸುತ್ತೆ. ಸೊ ಆಲ್ಮೋಸ್ಟ್ ನಾನು ಹೈವೇಲಿ 80 to 100 ಮೇಂಟೈನ್ ಮಾಡ್ತಾ ಇರೋದು. ನಾನು ಸಿಟಿಲೂ ಕೂಡ ನಾರ್ಮಲ್ ಏನ್ ಎಲ್ಲರೂ ಓಡಿಸ್ತಾರೋ ಅದೇ ರೀತಿಲೇ ಓಡಿಸ್ಕೊಂಡ್ ಬಂದಿದ್ದು. ಸೊ 90 ತನಕ ಪುಷ್ ಮಾಡಿದಾಗ ಅಥವಾ 100 ತನಕ ಪುಷ್ ಮಾಡಿದಾಗ 2,500 RPM ಗೆ ಸ್ಟಿಕ್ ಆಗಿರುತ್ತೆ ಕಾರು. ಬಟ್ ಎಲ್ಲೂ ಒಂಥರ ಸ್ಟ್ರೆಸ್ಡ್ ಅಂತ ಅನ್ಸೋದಿಲ್ಲ ಸ್ನೇಹಿತರೆ. ಇಂಜಿನು ತುಂಬಾ ಒಂಥರ ರಿಲ್ಯಾಕ್ಸ್ಡ್ ವೇಲೆ ಇರುತ್ತೆ ಕಾರು. ಅಂಡ್ ಪುಲ್ ಕೂಡ ಅಷ್ಟೇನೆ, ನೀವು ಬೇಕು ಅಂದ ತಕ್ಷಣ, ನೀವು ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ತಗೊಳತ್ತೆ. ಸೊ ಎಲ್ಲೋ ಒಂಥರ ಲೋ ಎಂಡ್ ಲ್ಯಾಗ್ ಅಲ್ಲಿ ಇದೆ ಗಾಡಿ, ಅಥವಾ ಡೌನ್ ಶಿಫ್ಟ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಇಟ್ಸ್ ಕ್ವೈಟ್ ಪಿಕಿಂಗ್ ದ ಪೇಸ್ ವೆಲ್ ಸ್ನೇಹಿತರೆ. ಸೊ ಎಲ್ಲೂ ಒಂಥರ ಇಂಜಿನ್ ಸ್ಟ್ರೆಸ್ಡ್ ಔಟ್ ಅಂತ ಅನಿಸ್ತಾ ಇಲ್ಲ. ಪೋಸ್ಟ್ 100 or 120 ಮೇಲೆ ನಿಮಗೆ ಇಂಜಿನ್ ನಾಯ್ಸು ಮತ್ತೆ ರೋಡ್ ನಾಯ್ಸ್ ಆಗಿರ್ಬೋದು, ಸೊ ಅದೆಲ್ಲ ಸ್ವಲ್ಪ ಕ್ರೀಪಿನ್ ಆಗುತ್ತೆ. ಮತ್ತೆ ಇವನ್ ವಿಂಡ್ ನಾಯ್ಸ್ ಕೂಡ ಸ್ವಲ್ಪ ಕ್ಯಾಬಿನ್ ಒಳಗೆ ಕ್ರೀಪಿನ್ ಆಗ್ಬೋದು. ಲೈಕ್ ಏರ್ ಪಿಲ್ಲರ್ ಏನಿದೆ ಅದ್ರ ಥ್ರೂ ಕೂಡ ಕ್ರೀಪಿನ್ ಆಗ್ಬೋದು. ಅದೇ ನಾನು ಹೇಳ್ತಾ ಇರೋದು ಪೋಸ್ಟ್ 120 or 130. ಸ್ಟೇರಿಂಗ್ ಆಕ್ಚುಲಿ ಹೈವೇಗಳಲ್ಲಿ ಐ ಮೀನ್ ಸಿಟಿಲಿ ತುಂಬಾ ಅಂದ್ರೆ ತುಂಬಾ ಜಾಯ್ ಟು ಯೂಸ್ ಆಗಿತ್ತು ಸ್ನೇಹಿತರೆ. ನಾನು ಡ್ರೈವ್ ವ್ಯೂ ಮಾಡಿದಾಗ ಮೋಸ್ಟ್ ಆಫ್ ದ ಲೈಕ್ ನಾನು ತೊಗೊಂಡಿದ್ವಿ ಕಂಪ್ಲೀಟ್ಲಿ ಸಿಟಿಲೇ ಇತ್ತು. ಸಿಟಿ ಆಚೆ ತೊಗೊಂಬರಕ್ ಆಗಿರ್ಲಿಲ್ಲ ನನಗೆ ಕಾರ್ನ. ಬಟ್ ಹೈವೇಲ್ ಮಾತ್ರ ಸ್ಟೇರಿಂಗು ನಾವು ಸಿಟಿಲಿ ನೋಡ್ತೀವಿ ಲೈಟ್ನೆಸ್, ಆ ಒಂದು ಲೈಟ್ನೆಸ್ ಇಲ್ಲ ಸ್ನೇಹಿತರೆ. ಇಟ್ ಡೂ ವೇ ಅಪ್ ವೆರಿ ವೆಲ್ ಆಕ್ಚುಲಿ. ತುಂಬಾ ಒಂಥರ ಹೇರಿ ಅಂತೀವಲ್ಲ, ಸೊ ಆ ತರ ಇಲ್ಲ. ಇವನ್ ಪಾಯಿಂಟ್ ಅಂಡ್ ಶೂಟ್ ಅಂತೀವಲ್ಲ, ಸೊ ಆ ರೀತಿ ಇಲ್ದಿದ್ರು ಸ್ಟಿಲ್ ಇಟ್ಸ್ ಆನ್ ಅ ಕಮ್ಯುನಿಕೇಟಿವ್ ಸೈಡ್ ಸ್ನೇಹಿತರೆ. ತುಂಬಾ ಒಂಥರ ಲೈಫ್ಲೆಸ್ ಅಂತ ಇಲ್ವೇ ಇಲ್ಲ. ನಾನು ಅದನ್ನೇ ಡ್ರೈವಿಂಗ್ ಬ್ಲಾಗಲ್ಲೂ ಹೇಳಿದ್ದು. ಮಾರುತಿ ಸುಜುಕಿ ಸ್ಟೇರಿಂಗ್ ಆಕ್ಚುಲಿ ತುಂಬಾ ಲೈಫ್ಲೆಸ್ ಅನಿಸ್ತಾ ಇತ್ತು ಕಂಪ್ಯಾರಿಟಿವ್ಲಿ ಮುಂಚೆ ಎಲ್ಲ. ಬಟ್ ಇವಾಗ ಅಷ್ಟಾಗಿ ಲೈಫ್ಲೆಸ್ ಅನ್ನೋ ಥರ ಇಲ್ಲ. ಇಟ್ ಡೂ ವೇ ಅಪ್ ಕ್ವೈಟ್ ಅ ಬಿಟ್ ಸ್ನೇಹಿತರೆ. ಸೊ ಚೆನ್ನಾಗಿ ಆಕ್ಚುಲಿ ಸ್ಟೇರಿಂಗ್ ರೆಸ್ಪಾನ್ಸ್ ಇದೆ. ಲೇನ್ ಚೇಂಜಿಂಗ್ ಎಲ್ಲ ಅಂತ ಏನು ಡಿಲೇ ಇಲ್ಲ. ನೆಕ್ಸ್ಟ್ ಅಪ್ಡೇಟು 50 ಕಿಲೋಮೀಟರ್ಸಿಗೆ ಕೊಡ್ತೀನಿ. ಎಷ್ಟು ಮೈಲೇಜ್ ಕೊಡ್ತಾ ಇದೆ, ಏನು ಕತೆ, ಮತ್ತೆ ಬೇರೆ ಬೇರೆ ಆಸ್ಪೆಕ್ಟ್ಸು, ಸೊ ಎಲ್ಲಾನು ಕವರ್ ಮಾಡ್ತೀನಿ ನಾನು. ನೋಡಿ ಗೈಸ್, ಆ್ಯಕ್ಚುಲಿ ಕ್ರೂಸ್ ಕಂಟ್ರೋಲು ಈ ಥರ ವರ್ಕ್ ಆಗುತ್ತೆ. ಈಗ ನೋಡಿ 71 ಇದೆ. ಆ್ಯಂಡ್ ನಾನು ಎಕ್ಸಲೇಟರ್ ಮೇಲೆ ಕಾಲೇ ಇಟ್ಟಿಲ್ಲ. ನಾನು ನೋಡಿ ಕೆಳಗಡೆ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಕಾಲು ನಾನು. ಬಟ್ ಆದರೂ ಕಾರ್ ಆ್ಯಕ್ಚುಲಿ 71 ಹೋಗ್ತಾ ಇದೆ. ಬಟ್ ಅದೇ ಇವಾಗ ಡಿಕ್ರೀಸ್ ಮಾಡ್ತೀನಿ ನೋಡಿ ಕ್ರೂಸ್ ಕಂಟ್ರೋಲ್. ನಾನು 60ಗೆ ಹಾಕ್ತೀನಿ ನೋಡಿ 60ಗೆ ಹಾಕ್ದೆ ನೋಡಿ. 60ಗೆ ಆಟೋಮೆಟಿಕಾಗಿ ಬಂದು ಕೂತ್ಕೋತು. ಬಟ್ ಅದೇ ನಾನು 70ಗೆ ಹಾಕ್ತೀನಿ ಅಂತ ಅಂದ್ಕೊಳ್ಳಿ ನೋಡಿ, ಆಟೋಮೆಟಿಕಾಗಿ ಎಕ್ಸಲರೇಟ್ ಆಗ್ತಾನೆ ಇದೆ ಕಾಲು. ಬಟ್ ನಾನು ಯಾವುದೇ ಕಾರಣಕ್ಕೂ ಎಕ್ಸಲೇಟರ್ ಮೇಲೆ ಕಾಲಿಟ್ಟಿಲ್ಲ ನೋಡಿ. ಎಕ್ಸಲೇಟರ್ ಮೇಲೆ ಕಾಲಿಟ್ಟಿಲ್ಲ, ಪಕ್ಕಕ್ಕೆ ಇಟ್ಕೊಂಡು ನನ್ನ ಪಾಡಿಗೆ ನಾನು ಕಾರ್ ಆದರೂ ಇಷ್ಟು ಹೋಗ್ತಾ ಇದೆ ನೋಡಿ. ಸೊ ದಿಸ್ ಈಸ್ ಹೌ ಕ್ರೂಸ್ ಕಂಟ್ರೋಲ್ ವರ್ಕ್ ಸ್ನೇಹಿತರೆ. ಸ್ವಿಫ್ಟಲ್ಲಿ ತುಂಬ ಫ್ಲಾಲೆಸ್ ಆಗಿ ವರ್ಕ್ ಆಗ್ತಾ ಇದೆ. ಆ್ಯಕ್ಚುಲಿ ಸಖತ್ ಇಷ್ಟ ಆಯಿತು ನನಗೆ. 60 and above ಮತ್ತು 3rd ಗೇರಿಂದ ಎಬೋವ್ ಇದ್ದರೆ ಮಾತ್ರ ಕ್ರೂಸ್ ಕಂಟ್ರೋಲ್ ವರ್ಕ್ ಆಗೋದು. ಸೊ ಈ ಥರ ಹೈವೇಲಿ ಇದ್ದಾಗ ಕ್ರೂಸ್ ಕಂಟ್ರೋಲು ಹಾಕ್ಕೊಂಡು ನೀವು ಮೈಲೇಜ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ದಿಸ್ ಇಸ್ ಹೌ ಕ್ರೂಸ್ ಕಂಟ್ರೋಲ್ ವರ್ಕ್ ಸ್ನೇಹಿತರೆ. ಮೋರ್ ದ್ಯಾನ್ 80 ಕಿಲೋಮೀಟರ್ಸ್ ಕವರ್ ಆಗೋಗಿದೆ. ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದೆ ನಿಮಗೆ. ಬಟ್ ಇನ್ ಬಿಟ್ವೀನ್ ತುಂಬಾ ಅಂದ್ರೆ ತುಂಬಾ ಮಳೆ ಬಂತು. ಪ್ಲಸ್ ಟ್ರಾಫಿಕ್ ಕೂಡ ಹೆವಿ ಅಂದ್ರೆ ಹೆವಿ ಆಯಿತು.
ಮಳೆ ಬಂದಾಗ ಆಬ್ವಿಯಸ್ಲಿ ಟ್ರಾಫಿಕ್ ಜಾಸ್ತಿ ಆಗೇ ಆಗುತ್ತೆ. ಟ್ರಾಫಿಕಲ್ಲೂ ತುಂಬಾ ಅಂತಂದ್ರೆ ತುಂಬಾ ಹೊತ್ತು ಕಳೆದಿದ್ದೀನಿ. ಮೈಲೇಜ್ ಎಷ್ಟು ಬರುತ್ತೆ ಅನ್ನೋ ಕ್ಲಾರಿಟಿ ನನಗಿಲ್ಲ. ಬಟ್ ಸದ್ಯಕ್ಕೆ ಇವಾಗ ರಿಯರ್ ಸೀಟ್ ಸ್ಪೇಸಿಂಗ್ ಬಗ್ಗೆ ಮಾತಾಡೋಣ ಅಂತ ಹಿಂದೆ ಕೂತಿದ್ದೀನಿ. ಸಸ್ಪೆನ್ಷನ್ ತುಂಬಾ ಸಾಫ್ಟು ಇಲ್ಲ ಅಥವಾ ತುಂಬಾ ಒಂಥರ ಹಾರ್ಡು ಇಲ್ಲ. ಬಟ್ ಕೆಲವೊಂದಿಷ್ಟು ಪಾಟ್ಹೋಲ್ಸ್ಗಳು ಫೀಲ್ ಆಗೋದಂತೂ ಗ್ಯಾರಂಟಿ. ಬಿಕಾಸ್ ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ರನ್ ಮಾಡಿರೋದ್ರಿಂದ ಎಂತೆಂಥ ಪಾಟ್ಹೋಲ್ಸ್ಗಳು ಫೀಲ್ ಮಾಡುತ್ತೆ ಅಂತ ಅನ್ನೋದು ಎಕ್ಸಾಕ್ಟ್ ಆಗಿ ಗೊತ್ತಾಗಿದೆ ನನಗೆ. ಸೊ ಕೆಲವೊಂದಿಷ್ಟು ಫೀಲ್ ಮಾಡುತ್ತೆ, ಫೀಲ್ ಮಾಡಲ್ಲ ಅಂತ ನಾನು ಹೇಳಲ್ಲ. ಫ್ಯೂ ಡೀಪ್ ಪಾಟ್ಹೋಲ್ಸ್ ಫೀಲ್ ಟು ದ ಕ್ಯಾಬಿನ್ ಸ್ನೇಹಿತರೆ. ಬಟ್ 3 ಜನ ಕೂತ್ಕೋಬೋದಾ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ನನ್ನ ಪಕ್ಕ ಇನ್ನೊಬ್ರು ಕೂತಿದ್ದಾರೆ. ಸೊ ಮಧ್ಯದಲ್ಲಿ ನನಗೆ ಇಷ್ಟು ಸ್ಪೇಸ್ ಇದೆ. ಮೀಡಿಯಂ ಫಿಟ್ ಇರೋರು 3 ಜನ ಕೂರ್ಬೋದು. ಫಿಟ್ ಇದ್ದೀರಾ ಅಂತಂದ್ರೆ ಮಧ್ಯದಲ್ಲಿ ಮಗು ಕೂರಿಸ್ಕೋಬಹುದು. ಹಿಂದ್ಗಡೆ ರಿಯರ್ ಎಸಿ ವೆಂಟ್ ಕೂಡ ಇರೋದ್ರಿಂದ ಕ್ಯಾಬಿನ್ ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಕೂಲ್ ಆಗ್ತಾ ಇದೆ. ಮುಂಚೆ ಎಲ್ಲ ಅಲ್ಲಿಂದಾನೆ ಏರ್ ನ ಪುಷ್ ಮಾಡ್ಬೇಕಾಗಿತ್ತು ಹಿಂದ್ಗಡೆಗೆ. ಸೊ ಪೂರ್ತಿ ರೀಸರ್ಕ್ಯುಲೇಷನ್ ಆದ್ಮೇಲೆ ಹಿಂದ್ಗಡೆ ಇರೋರಿಗೆ ಕೂಲಿಂಗ್ ಆಗ್ತಾ ಇತ್ತು. ಬಟ್ ಇವಾಗ ಆತರ ಇಲ್ಲ. ಹಿಂದ್ಗಡೆ ರಿಯರ್ ಎಸಿ ವೆಂಟ್ ಇರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೂಲಿಂಗ್ ಆಗ್ತಾ ಇದೆ. ಅಂಡ್ ಅದು ನಾನು ನೀಟಾಗಿ ಫೀಲ್ ಕೂಡ ಆಗ್ತಾ ಇದೆ ಎಸಿ ಬರ್ತಾ ಇರೋದು ಆ ವೆಂಟ್ ಇಂದ. ಸೊ ಎಸ್, ಕಂಫರ್ಟ್ ವೈಸ್ ಹಿಂದ್ಗಡೆ ಸ್ಪೇಸ್ ನವರೆಗೂ ಕೂಡ ತುಂಬಾ ಚೆನ್ನಾಗಿದೆ. ಇವನ್ ಹೆಡ್ ರೆಸ್ಟ್ ಕೂಡ ಇರೋದ್ರಿಂದ ಆರಾಮಾಗಿ ಕುತ್ಕೋಬಹುದು. ಬಟ್ ಒಂದು ಗ್ರೈಬ್ ಏನು ಅಂದ್ರೆ ಆಮ್ರೆಸ್ಟ್ ಒಂದು ಕೊಟ್ಟಿಲ್ಲ ಸೆಂಟರ್. ಬಟ್ ಅದೊಂದು ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಬಿಕಾಸ್ ಲಾಂಗ್ ಜರ್ನೀಸ್ ಗಳಲ್ಲಿ ಕೈ ಇಟ್ಕೊಳಕ್ ಅದೊಂದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟ್ ಆಕ್ಚುಲಿ. ಸೊ ಕೊಟ್ಟಿದ್ರೆ ಅದೊಂದು ಮಾರುತಿ ಸುಜುಕಿನವರು ಬೆಟರ್ ಇರ್ತಾ ಇತ್ತೇನೋ ನನ್ನ ಪ್ರಕಾರ. ಒಂದು 100 ಕಿಲೋಮೀಟರ್ ಜರ್ನಿ ಈ ಕಾರಲ್ಲಿ ಮಾಡ್ಬೋದಾ ಅಂತ ಏನ್ ಸುಸ್ತಾಗಲ್ವಾ ಅಂತಂದ್ರೆ ಆಕ್ಚುಲಿ ಸುಸ್ತಾಗಲ್ಲ ಸ್ನೇಹಿತರೆ. ಬಿಕಾಸ್ ಸೀಟ್ ಕುಷನಿಂಗ್ ಎಲ್ಲ ಆಕ್ಚುಲಿ ಚೆನ್ನಾಗಿದೆ. ತುಂಬಾ ಒಂಥರ ನಿಮ್ನ ಸ್ಟ್ರೆಸ್ ಔಟ್ ಮಾಡಲ್ಲ. ಡ್ರೈವ್ ಮಾಡುವಾಗ ಆಗಿರ್ಬೋದು ಅಥವಾ ಕೋ ಡ್ರೈವರ್ ಅಲ್ಲಿ ಕೂತಾಗ ಆಗಿರ್ಬೋದು. ಸೊ ಇಲ್ಲೂ ಒಂಥರ ಸ್ಟ್ರೆಸ್ ಮಾಡಲ್ಲ. ಸೊ ಇಟ್ಸ್ ಕ್ವೈಟ್ ಕಂಫರ್ಟಬಲ್ ಅಂಡ್ ಈಸಿ ಗೋಯಿಂಗ್ ಕಾರ್ ಸ್ನೇಹಿತರೆ. ಈ ಕಾರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಚೆಕ್ ಮಾಡಬೇಕಾಗಿತ್ತು. ಈ ಕಾರಲ್ಲಿ 4 ಸ್ಪೀಕರ್ ಮತ್ತೆ 2 ಟ್ವೀಟರ್ ಇರುವಂತ ಆರ್ಕಮಿಸ್ದು ಸೌಂಡ್ ಸಿಸ್ಟಮ್ ಬರುತ್ತೆ. ಸೊ ಒನ್ ಆಫ್ ದಿ ಬೆಸ್ಟ್ ಸಿಸ್ಟಮ್ ಆಕ್ಚುಲಿ. ಬಟ್ ಆಡಿಯೋ ಹೆಂಗ್ ಕೇಳತ್ತೆ ಅಂತ ಅದನ್ನ ಈ ವಿಡಿಯೋಲಿ ತೋರಿಸ್ತೀನಿ ನಿಮಗೆ, ಕೇಳಿಸ್ಕೊಳ್ಳಿ. ಅಂತೂ ಫ್ಯೂಯಲ್ ಟ್ಯಾಂಕಿಗೆ ಬಂದಿದ್ದೀವಿ. ಓಕೆ, ಹಾಂ ಮಾಡಿ. ಫಸ್ಟ್ ಕಟ್ ಆಫಿಗೆ ಮಾಡಿ. ಹಾಂ, ಕಟ್ ಆಫ್ ಆಗುತ್ತಲ್ಲ ಅಷ್ಟಕ್ಕೆ ಮಾಡಿ ಸಾಕು. ಓಕೆ, ಎಷ್ಟು ಹಿಡಿಯೋದು ನೋಡೋಣ. ಓಕೆ ಫೈನ್, ಕಟ್ ಆಫ್ ಆಯಿತು ಅಂದರೆ ತೆಗೆದುಬಿಡಿ, ಪರವಾಗಿಲ್ಲ, ಸಾಕು. ಹಾಂ, ಆ್ಯಕ್ಚುಲಿ 3.80 ಫ್ಯೂಯಲ್ ಕನ್ಸಂಪ್ಷನ್ ಆಗಿರುವಂಥದ್ದು. 390 ರೂಪಾಯಿ. ಎಷ್ಟು ಓಡೋ ರನ್ ಆಗಿದೆ ಅಂತಂದರೆ ನೋಡ್ಬೋದು ಅಲ್ಲಿ 91.81 ಕಿಲೋಮೀಟರ್ಸ್ ಬಂದಿದೆ. ಮೈಲೇಜ್ ಎಷ್ಟಾಗಿದೆ ಅಂತಂದರೆ ಟೋಟಲ್ ಆಗಿ ಓಡಿರೋದು 91.8 ಡಿವೈಡೆಡ್ ಬೈ ಫ್ಯೂಲ್ ಕನ್ಸಂಪ್ಷನ್ ಆಗಿರೋದು 3.80 ಲೀಟರ್ಸ್ ಸ್ನೇಹಿತರೆ. ನೋಡ್ಬೋದು 24.15 ಲೀಟರ್ ಸ್ನೇಹಿತರೆ. ಕಂಪ್ನಿ ಕ್ಲೈಮ್ ಬಂದು 24.6 24.8 ಏನೋ. ಆಲ್ಮೋಸ್ಟ್ 60 to 65% ಹೈವೇ ಆದರೆ 30 to 35% ಸಿಟಿಲಿ ಓಡಾಡಿದ್ದು. 80 to 100 ಅಲ್ಲೇ ಕ್ರೂಸ್ ಮಾಡ್ತಾ ಇದೆ. ಕೆಲವು ಕಡೆ ಕ್ರೂಸ್ ಕಂಟ್ರೋಲ್ ಯೂಸ್ ಮಾಡಿದ್ದೀನಿ. ತುಂಬಾ ಹಾರ್ಶ್ ಡ್ರೈವಿಂಗ್ ಅಂತೂ ಎಲ್ಲೂ ಮಾಡಿಲ್ಲ ನಾನು. ಬಟ್ ಮೈಲೇಜ್ ತೆಗಿಬೇಕು ಅನ್ನೋ ಆಸ್ಪೆಕ್ಟ್ ಅಲ್ಲಿ ತಲೆಯಲ್ಲಿ ಇಟ್ಕೊಂಡು ಎಲ್ಲೂ ಡ್ರೈವ್ ಮಾಡಿಲ್ಲ. ನಾರ್ಮಲ್ ಆಗಿ ನನ್ನ ಕಾರ್ ಹೆಂಗ್ ಡ್ರೈವ್ ಮಾಡ್ತಿದ್ನೋ ಹಂಗೆ ಈ ಕಾರ್ನೂ ಡ್ರೈವ್ ಮಾಡಿದ್ದೀನಿ. ಬಟ್ ಇಟ್ ಗಿವ್ ಅ ವೆರಿ ಇಂಪ್ರೆಸಿವ್ ಮೈಲೇಜ್ ಸ್ನೇಹಿತರೆ. ಇಷ್ಟು ಕೊಡತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಆಕ್ಚುಲಿ. ಬರೀ ಹೈವೇಲೆ ನೀವು ಡ್ರೈವ್ ಮಾಡ್ತಾ ಇದ್ದೀರಾ ಮತ್ತೆ ತುಂಬಾ ಮೈಲೇಜ್ ಸಿಗೋ ರೀತಿ ಡ್ರೈವ್ ಮಾಡ್ತಾ ಇದ್ದೀರಾ ಅಂತಾನೆ ಡೆಫಿನೆಟ್ಲಿ ದಿಸ್ ಕ್ಯಾನ್ ರಿಟರ್ನ್ ಮೋರ್ ದನ್ 25 ಕಿಲೋಮೀಟರ್ಸ್ ಪರ್ ಲೀಟರ್ ಸ್ನೇಹಿತರೆ. 24 ಕಿಲೋಮೀಟರ್ ಪ್ಲಸ್ ಮೈಲೇಜ್ ಕೊಟ್ಟಿರೋದು ಸಿಟಿ ಮತ್ತೆ ಹೈವೇ ಕಂಬೈನ್ಡ್. ಇಟ್ಸ್ ವೆರಿ ಇಂಪ್ರೆಸಿವ್ ಫಿಗರ್ಸ್ ಅಂತ ಹೇಳ್ಬೋದು. ನಾನು ಒಂದು ನೋಟಿಸ್ ಮಾಡಿದ್ದು ಈ ಕಾರಲ್ಲಿ ಕತ್ಲೆ ಆದ್ಮೇಲೆ ಹಿಂದ್ಗಡೆ ಒಂದು ರೀಡಿಂಗ್ ಲ್ಯಾಂಪ್ ಇದ್ರೆ ಚೆನ್ನಾಗಿರೋದು. ಕಂಪ್ಲೀಟ್ಲಿ ಮುಂದ್ಗಡೆಗೆ ಕೊಟ್ಬಿಟ್ಟಿದ್ದಾರೆ, ಮಧ್ಯದಲ್ಲಿ ಒಂದು ಕೊಟ್ಟಿದ್ರೆ ಆಕ್ಚುಲಿ ಚೆನ್ನಾಗಿರೋದು. ದಟ್ಸ್ ಒನ್ ನೆಫ್ಟಿ ಫೀಚರ್. ಕಡೆ ಕೂತಾಗ ಏನಾದ್ರು ಹುಡುಕ್ತಾ ಇದೀವಿ ಮಾಡ್ತಾ ಇದೀವಿ ಅಂದಾಗ ರೀಡಿಂಗ್ ಲ್ಯಾಂಪ್ ಬೇಕಾಗತ್ತೆ. ಸೊ ಅದೊಂದು ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ಸ್ತು ನನಗೇನೋ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.